ವಿದ್ಯಾರ್ಥಿಗಳೇ ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಇದು ಅನುಪಾತ ಆಲ್ರೆಡಿ SL8 ಸೀರಿಯಲ್ 8 1ರಿಂದ 45 ಗಣಿತ ನಿಮ್ಗೆ ಅನುಪಾತ ಲೆಕ್ಕಗಳು ಈಗ ಆಲ್ರೆಡಿ ಹಿಂದಾಗಿವೆ. ಇದು NCB ಒಳಗಿನ ಅನುಪಾತದ ಲೆಕ್ಕಗಳು. NCB ಅಂದರೆ ಏನು? ನವೋದಯ ಚಾಲೆಂಜ್ದಾಗಿನ ಅನುಪಾತದ ಲೆಕ್ಕಗಳು. ಇವು ನವೋದಯಕ್ಕೆ ಹೆಚ್ಚು ಬೀಳ್ತಿರ್ತಾವ, ಇದು ಸಣ್ಣ ಇರ್ತಾವ. ಅಥವಾ ನೀವು ಸೈನಿಕ್ ಸ್ಕೂಲ ಮುಂದ ಮೇಲೆ ಕಿತ್ತೂರಾಣಿ ಚೆನ್ನಮ್ಮ ಆಗ್ಬೇಕಾದ್ರೆ SL ನಂಬರ್ 8 ಪರ್ಟಿಕ್ಯುಲರ್ ಎಲ್ಲ ನಿಮಗೆ ನಿಯಮಗಳ ಹಿಡ್ಕೊಂಡು ಎಲ್ಲ ನಾವು ಅನುಪಾತಗಳನ್ನು ಬಿಡಿಸಿದ್ದೀವಿ. ಅವುಗಳನ್ನು ನೋಡ್ಕೊರಿ. ಇನ್ನೊಂದು, ಯಾವುದೇ ಒಂದು ಗಣಿತವನ್ನು ನೀವು ಒಂದೇ ಒಂದು ಅನುಪಾತ ನೋಡಿಬಿಟ್ರೆ ನಿಮ್ಗೆ ಗೊತ್ತಾಗೋದು. ಭಾಳ ಪ್ರಕಾರ ಅನುಪಾತ ಲೆಕ್ಕಗಳು ಇರ್ತಾವೆ, ಅದನ್ನು ನೋಡಬೇಕು. ಈಗ ನಾ ಅನುಪಾತದ ವಿವರಣೆಯನ್ನು ಇದರಾಗ ಏನು ಕೊಡೋದಿಲ್ಲ, ಡೈರೆಕ್ಟ್ ಗಣಿತ ಬಿಡಿಸ್ತಾನೆ. SL8 ನಿಮ್ಗೆ ಅನುಪಾತಗಳನ್ನು ಪ್ರತಿಯೊಂದು ವಿವರಿಸಿ ನಾನು ಬರೆದದ. ಯಾವಾಗ SL8 1ರಿಂದ 45 ತನಕ ಅನುಪಾತ ಲೆಕ್ಕ ನೋಡ್ರಿ, ಫೇರ್ದಾಗ ಬರ್ಕೋರಿ. ಈಗ ನಿಮಗೆ NCBದು ಎಷ್ಟು ಇದು ಪಠ್ಯ ಪುಸ್ತಕ ಸಂಬಂಧದ ಅಷ್ಟು ನಾ ಈಗ ಅನುಪಾತಗಳನ್ನು ತಿಳಿಸ್ತೇನೆ. ಈಗ ನಾನು ಇಲ್ಲೇ ಪ್ರಶ್ನೆ ಭಾಗದು ಇದಕ್ಕೆ ನಿಮ್ಗೆ ಉದಾಹರಣೆ ಭಾಗಗಳನ್ನು ಇಟ್ಟಂದ. ಇದನ್ನು ನೀವು ಸರಿಯಾಗಿ ತಿಳ್ಕೊಂಡ್ರಿ ಅಂತಂದ್ರೆ ಈ ಮುಂದಿನ 2 ಪ್ರಶ್ನೆಗಳು ಇದೇ ಮಾದರಿ ಮೇಲೆ ಇರ್ತಾವೆ. ಈಗ ನಾ ಇಲ್ಲಿ ಆದರೂ ಇನ್ನೊಂದ್ಸಲ ವಿವರಿಸಿ ಹೇಳ್ತಾನೆ. ಈಗ ನೋಡ್ರಿ, 3/5 ಅಂದರೆ ಇದು ಅಂಶ ಛೇದ. ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಹೆಂಗಿರ್ತದಂತಂದ್ರೆ ಯಾವುದೇ ಒಂದು ಭಿನ್ನ ರಾಶಿಯನ್ನ ಅಂಶ ಛೇದ, ಇದು ಅಂಶ ಇದು ಛೇದ, ಇದು ನೆನ್ಪಿಟ್ಕೊಳ್ಳಿ. ಇದು 3/5, ಇದೇನಿದು ಇದು ಅಂಶ ಇದು ಛೇದ, ನೆನಪಿರ್ಲಿ. ಇದನ್ನು ಹೆಂಗೆ ಇಡ್ಬೇಕಂದ್ರೆ ಅದು ಮ್ಯಾಲೆ ಅಂಶ ದೊಡ್ಡದೇ ಇರಲಿ ಸಣ್ಣದೇ ಇರಲಿ, ಅಂಶ ದೊಡ್ಡದಿರಲಿ ಸಣ್ಣದಿರಲಿ, ಅದನ್ನು ಮೊದಲು ಹಚ್ಚಬೇಕು ನೀವು. ಹೆಂಗೆ? ಬರೋಬರಿ 3/5 ಇದು ಹಚ್ಚಿದ್ರೆ ಮಾತ್ರ ಇದು ಪೂರ್ವ ಪದ, ಇದು ಉತ್ತರ ಪದ. ಈ ಕಡೆ 5 ಇದ್ರೂ ಸದ್ಯಕ್ಕೆ ಸಣ್ಣದು ಮೊದಲು ಹಚ್ಬೇಕು, ದೊಡ್ಡದು ಮೊದಲು ಆಮೇಲೆ ಹಚ್ಬೇಕು ಅನ್ನೋದು ತಲೆಯಾಗಿ ಇಟ್ಕೋಬೇಡ್ರಿ. ಇಲ್ಲಿ ಅಂಶ ಛೇದ ಹೆಂಗಿರ್ತದ? ಇದು ಪೂರ್ವ ಪದ, ಇದು ಉತ್ತರ ಪದ. ಇದು 3ನ್ನ ಮೊದಲ ಅಂಶನ ಮೊದಲು ಇಡಬೇಕು, ಆಮೇಲೆ ಛೇದನ ಆಮೇಲೆ ಇಡಬೇಕು. ಅದೇ ಒಂದು ಮಾದರಿ ಮುಂದದ ನೋಡ್ರಿ. ಇದನ್ನ ನೆನ್ಪಿಟ್ಕೋರಿ. ಯಾಕಂದ್ರೆ 3/5 ಅನುಪಾತದಲ್ಲಿ ಬರೆಯಿರಿ ಅಂತಂದಾಗ ನಾವು ಅಂಶನ ಮೊದಲು ಇಡಬೇಕು, ಛೇದನ ಆಮೇಲೆ ಇಡಬೇಕು. ಇದು ದೊಡ್ಡದೇ ಇರಲಿ ಸಣ್ಣದೇ ಇರಲಿ. ಈಗಂತೂ ನಿಮಗೆ ತಿಳಿತು. ಈಗ ರೂಪಾಯಿ 5.25 ಮತ್ತು 72 ಪೈಸೆ ಇದನ್ನು ಅನುಪಾತದಲ್ಲಿ ಹೀಗೆ ಬರೆಯಬಹುದು ಅಂತಂತಾರೆ. ಈಗ ಸದ್ಯ ನೋಡ್ರಿ, 5.25 ಅನುಪಾತ 72 ಪೈಸೆ ಅದ. ಇದದ ಪೈಸೆ, ಇದದ ರೂಪಾಯಿ ಅದ. ನೋಡ್ರಿ, ಅರ್ಥ ಮಾಡ್ಕೊರಿ ನೀವು. ಇದೇನದ? ಇದು ರೂಪಾಯಿ ಅದ, ಇದೇನದ? ಪೈಸೆ ಅದ. ಇದನ್ನು ನೀವು ಪೈಸೆ ಮಾಡ್ಕೊಂಡು ಬಿಡ್ಬೇಕು. ಪೈಸೆ ಮಾಡ್ಕೊಂಡ್ರಿ ಅಂತಂದ್ರೆ ದಶಮಾಂಶ ತೆಗೆದಾಗ ಏನಾಗ್ತದ? 525 ಪೈಸೆ ಆಯ್ತು, ಇದು 72 ಪೈಸೆ ಆಯ್ತು. ಇದಕ್ಕೆ ಯಾವ ಅಂಕಿಲೇನು ಭಾಗ ಹೋಗೋದಿಲ್ಲ, 2 ಅಂಕಿಗೆ ಭಾಗ ಹೋಗ್ತಿರ್ಬೇಕು. ಅಂದ್ರೆ ನೀವು ಭಾಗಿಸಿಡ್ಬೇಕು. ಈಗ ಇದು 4 ಇತ್ತಂದ್ರೆ ಇದನ್ನು 2ರಲ್ಲಿ 2ರಲ್ಲಿ ಹೊಡಿಬಹುದಾಗಿತ್ತು. ಈಗ ಇಲ್ಲಿ 2 ಇದು 2ರಲ್ಲಿ ಹೋಗ್ತದೆ, ಇದು ಹೋಗುದಿಲ್ಲ. ಇದು 5ರಲ್ಲಿ ಹೋಗ್ತದೆ, ಇದು ಹೋಗುದಿಲ್ಲ. ಅನುಪಾತ ಶುದ್ಧವಾದ ಅನುಪಾತ 525 ಅನುಪಾತ 75. ಈ ದಶಮಾಂಶನ ತೆಗೆದ್ರೆ ಏನಾಗ್ತದೆ ಅಂದ್ರೆ ಪೈಸೆ ಆಗಿಬಿಡ್ತಾವ. ಇದು ಪೈಸೆ ಅದ, ಇದು ಪೈಸೆ ಭಾಗ, ಇದು ಪೈಸೆ ಅದ, ಇದು ರೂಪಾಯಿ ಅದ. ಈ ರೂಪಾಯಿಗೆ ಪೈಸೆಗೆ ಅನುಪಾತ ಹಚ್ಚಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ 2 ಮಾನಗಳನ್ನು ಒಂದೇ ಮಾಡ್ಕೋಬೇಕು ನಾವು. ಇದು ಪೈಸೆ ಅದ ಅಂದ್ರೆ ಇದನ್ನು ಪೈಸೆ ಮಾಡ್ಕೊಂಡ್ಬಿಡ್ರಿ, ದಶಮಾಂಶ ತೆಗೆದು ಬಿಟ್ರೆ 525 ಪೈಸೆ ಆಯ್ತು, ಇದು 72 ಪೈಸೆ ಆಯ್ತು. ಇದಕ್ಕೆ ನಾವು ನಾವು ಕನಿಷ್ಠ ರೂಪಕ್ಕೆ ತರ್ಲಿಕ್ಕೆ ಹೋದಿವಿ ಅಂದ್ರೆ ಬರುವುದಿಲ್ಲ. ಯಾಕಂದ್ರೆ ಇದು 2ರಲ್ಲಿ ಹೋಗ್ತದೆ, ಇದು ಹೋಗೋದಿಲ್ಲ. ಇದು 5ರಲ್ಲಿ ಹೋಗ್ತದೆ, ಇದು ಹೋಗೋದಿಲ್ಲ. ಇದು ಶುದ್ಧವಾದ ಅನುಪಾತ 525 ಅನುಪಾತ 72. ಎಲ್ಲದ ಹುಡುಕ್ಯಾಡ್ರಿ, 525 ಅನುಪಾತ 72 ಉತ್ತರ ಸಂಖ್ಯೆ ಸಿ. ಈಗ ನಾ ತಿಳಿಸಿ ಹೇಳಿದ್ದು ಅದನ್ನು ನೀವು ಮಾಡಿ.
ಯಾಕಂದ್ರೆ ನೀವು ಇದನ್ನು ಸರಿಯಾಗಿ ತಿಳ್ಕೊಂಡಿದ್ರಿ ಅಂದ್ರೆ ಅದನ್ನ ಲೆಕ್ಕ ಮಾಡಿರ್ತೀರಿ, ಉದಾಹರಣೆಗಳನ್ನು ಕೊಟ್ಟಿರ್ತದೆ. ಯಾಕಂತಂದ್ರೆ ನೀವು ಪರ್ಫೆಕ್ಟ್ ಆಗ್ಬೇಕಲ್ಲ. ನೋಡ್ರಿ ಈಗೆಲ್ಲ 3:4 ಒಂದು 3-4 ಅಂಶನ ಹೆಂಗೆ ಹಚ್ಕೋಬೇಕು ಇದನ್ನು ಪೂರ್ವ ಪದ 3ರಾಗ ಇಡ್ರಿ, ಇದು ಉತ್ತರ ಪದ 4ರಾಗ ಇಟ್ಬಿಡ್ರಿ. ಇದನ್ನ 4 ಚಿಕ್ಕಿಟ್ಟು 3 ಚಿಕ್ಕಿಟ್ಟು ರಾಂಗೆ ಇಲ್ಲದ 3:4 ಇಲ್ಲದ. ಇದು 4:3. ಯಾಕಂದ್ರೆ ದೊಡ್ಡ ಅಂಕಿ ಅದ ಅಂತ ಮೊದಲು ಇಡೋರು ಇರ್ತಾರೆ, ದೊಡ್ಡ ಅಂಕಿ ಅದ ಅಂತ ಮೊದಲು ಇಡೋದು, ಸಣ್ಣ ಅಂಕಿ ಅದ ಅಂತ ಆಮೇಲೆ ಇಡೋದು ಅಂತ ವಿದ್ಯಾರ್ಥಿಗಳು ಇರ್ತಾರೋ ಅಂತ ತಿಳ್ಕೊಂಡೆ ಅವರು 4:3 ಮಾಡ್ಯಾರ. ಅದನ್ನು ಹಾಕ್ಲಿಕ್ಕೆ ಹೋಗ್ಬಾರ್ದು. ಅದನ್ನು ಹಾಕ್ಬೇಕು ನೀವು. ಇದು ಅಂಶ ಛೇದ, ಮೊದಲ ಅಂಶ ಆಮೇಲೆ ಛೇದ, ಅಂಶ ಛೇದ ನೀವು ಇಟ್ಕೊಳ್ಳೋದು ಹಿಂಗೆ ಇಟ್ಕೋಬೇಕು. ಉತ್ತರ ಸಂಖ್ಯೆ ಯಾವ್ದಾಯ್ತು? ಡಿ ಆಯ್ತು. ಈಗ ಅದೇ ಮಾದರಿ ನಾ ಇಲ್ಲಿ ಕೊಟ್ಟ 6 ರೂಪಾಯಿ ಅದ. ಇದೇನದ? ಪೈಸೆ ಅದ. ರೂಪಾಯಿ ಮತ್ತು ಪೈಸೆ ಅದ, ಹಚ್ಕೋರಿ. ಅದಕ್ಕೇನದ? ರೂಪಾಯಿ ಎಷ್ಟದ? 6.25 ಅದ. ಅನುಪಾತ 83 ಪೈಸೆ ಅದ. ಇದನ್ನು ರೂಪಾಯಿ ಮಾಡ್ಲಿಕ್ಕೆ ಬರೋದಿಲ್ಲ, ಇದನ್ನು ನಾವು ಪೈಸೆ ಮಾಡ್ಬೋದು. ದಶಮಾಂಶ ತೆಗೆದು ಬಿಟ್ರೆ ಏನಾಗ್ತದ? 625 ಆಗ್ತದ. ಇದನ್ನ 83 ಪೈಸೆನ ಹಂಗೆ ಇಟ್ಬಿಡ್ರಿ. ಇದಕ್ಕೆ 5, 2, 7, 1, 6, 13. ಇದು 83 ಅವಿಭಾಜ್ಯ ಅಂಕಿ ಅದ. ಇದು ಶುದ್ಧ ಅನುಪಾತ. 625 ಈಚೆಗೆ ಇಡಬೇಕು, 83 ಈಚೆಗೆ ಇಡಬೇಕು. ಈ ಕಡೆ 83, ಆ ಕಡೆ 625 ಇಟ್ರೆ ರಾಂಗ್. 625 83 ಎಲ್ಲದ ಅಂದ್ರೆ ಉತ್ತರ ಸಂಖ್ಯೆ ಇಲ್ಲಿ ನೋಡ್ರಿ. ಈ ಕಡೆ 625 ಈ ಕಡೆ ಇಟ್ಟಾರ, 83 ಈಚೆಗೆ ಇಟ್ಟಾರ. ಇದು ಹಿಂಗೆ ಇಟ್ರ ತಪ್ಪು ಅಂತ ಹೇಳ್ತಾನ. ಈಗ ಉತ್ತರ ಯಾವುದು? ಡಿ ಆನ್ಸರ್ ಆಗಿ. ಚೆನ್ನಾಗಿ ಫೇರ್ದಾಗ ಬರ್ತಾರೆ. ಈ ಅನುಪಾತಗಳು ಸಮಾನುಪಾತಗಳ ಮೇಲೆ ಭಾಳ ಲೆಕ್ಕವು. ಅವೆಲ್ಲನೂ SL ನಂಬರ್ 8ರೊಳಗೆ ನೀವು 1ರಿಂದ 45 ಗಣಿತಗಳು ಅಲ್ಲಿ ಬರದೇ ಬಿಟ್ಟದ್ದು ನಾವು. SL 8 1ರಿಂದ 45. ಇದು ವಿಷಯ ಏನದು ನೋಡ್ರಿ, ಅನುಪಾತ ಮತ್ತು ಸಮಾನುಪಾತ. ಇದು ನವೋದಯ ಶಾಲೆ 10ನೇ ಅನುಕರಣ ಬರೆದು ಈ ಗಣಿತದ ಮಾದರಿಗಳು ಇದರ ಕಲೀರಿ. ಅದು ನಿಮ್ಗೆ ಹೆಚ್ಚಿನ ಅಭ್ಯಾಸ ಬೇಕು, ನಾವು ಅನುಪಾತದಾಗ ಇನ್ನೂ ಭಾಳ ಶಾಣ್ಯರಾಗಬೇಕು ಅಂತ ನಿಮ್ಮ ತಲೆಯಾಗಿತ್ತು ಅಂತಂದ್ರೆ ನೀವು SL ನಂಬರ್ 8ರಿಂದ 1ರಿಂದ 45 ಗಣಿತಗಳನ್ನು ನೋಡ್ರಿ. ಭಾಳ ಭಾರಿ ಅವ. ಎಲ್ಲ ವಿವರಣೆ ಕೊಟ್ಟನ. ಫಸ್ಟ್ ಪೇಜೇ ತೆಗೆದು ನೋಡ್ರಿ ನೀವು. SL ನಂಬರ್ 8 ಪೇಜ್ ನಂಬರ್ 1 ನೀವು ತೆಗೆದು ನೋಡ್ರಿ. ಎಷ್ಟು ವಿವರಣೆ ಬರ್ದಂದ್ರೆ ನಿಮ್ಗೆ ಭಾರಿ ಖುಷಿ ಆಗ್ತದೆ, ಅಭ್ಯಾಸ ತಿಳಿತದದು. ಚೆನ್ನಾಗಿ ನೋಡ್ರಿ, ಫೇರ್ದಾಗ ಬರ್ಕೊಡ್ರಿ, ಮುಂದಿನ ಗಣಿತಗಳನ್ನು ಮಾಡಿರಿ.